ಚಂದನ ಸುದ್ದಿ. ಅವೈಜ್ಞಾನಿಕವಾಗಿ ನಡೆಯುತ್ತಿರುವ ಆಲೂರು ಬೈರಾಪುರ ಸಂಪರ್ಕಿಸುವ ಚತುಷ್ಪಥ 4 ಕೋಟಿ ರಸ್ತೆ ಕಾಮಗಾರಿ. 1 ಕಿಲೋಮೀಟರ್ ರಸ್ತೆಗೆ 18 ಕಡೆಗಳಲ್ಲಿ ಕ್ರಾಸಿಂಗ್ ನೀಡಿರುವ ಅಭಿಯಂತರರನ್ನು ಸನ್ಮಾನಿಸಿ ಗಿನ್ನಿಸ್ ಬುಕ್ ರೆಕಾರ್ಡ್ಗೆ ಸೇರಿಸುವಂತೆ ಒತ್ತಾಯ. ಹಾಸನ ಜಿಲ್ಲೆಯ ಆಲೂರು ಪಟ್ಟಣದಲ್ಲಿ ಆಲೂರು ಬೈರಾಪುರ ರಸ್ತೆ ರಾಜ್ಯ ಹೆದ್ದಾರಿ ಕಾಮಗಾರಿಗೆ ಚಾಲನೆ ಕೊಟ್ಟು 3 ತಿಂಗಳು ಕಳೆದರೂ 30% ಕಾಮಗಾರಿ ಪೂರ್ಣಗೊಂಡಿಲ್ಲ ಹಾಗೂ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡುತ್ತಿರುವುದು ಸಾರ್ವಜನಿಕರಲ್ಲಿ ಬೇಸರ ಮೂಡಿಸಿದೆ. 1 ಕಿಲೋಮೀಟರ್ ರಸ್ತೆಗೆ ಹಾಕಿರುವ ಡಿವೈಡರ್ಗೆ ಪ್ರತಿ ಮನೆಯ ಮುಂದೆ 18 ಕಡೆಗಳಲ್ಲಿ ಕ್ರಾಸ್ ರೋಡ್ಗಳನ್ನು ನೀಡಿರುವ ಅಭಿಯಂತರರನ್ನು ಸನ್ಮಾನಿಸಿ ಅಭಿನಂದಿಸುವಂತೆ ಸರ್ಕಾರಕ್ಕೆ ಮುಂಬರುವ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವುದರೊಂದಿಗೆ ಗಿನ್ನಿಸ್ ಬುಕ್ಗೆ ಸೇರ್ಪಡೆ ಮಾಡುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಹಳೆಯ ಡಾಂಬರ್ ರಸ್ತೆ ಮೇಲೆ ಡಿವೈಡರ್ ಸಿಮೆಂಟ್ ಇಟ್ಟಿಗೆಯನ್ನು ಇಟ್ಟಿರುವುದು ಅವೈಜ್ಞಾನಿಕವಾಗಿದೆ. ರಸ್ತೆಯಲ್ಲಿ ಸಾರ್ವಜನಿಕರು, ದ್ವಿಚಕ್ರ ವಾಹನ ಸವಾರರು ಪರದಾಡುತ್ತಿರುವುದು ಹಾಗೂ ಅಲ್ಲಲ್ಲಿ ಕ್ರಾಸಿಂಗ್ ಕೊಟ್ಟಿರುವುದರಿಂದ ದಿನಕ್ಕೆ 7 ರಿಂದ 8 ಅಪಘಾತಗಳು ಸಂಭವಿಸುತ್ತಿದ್ದು ವಾಹನ ಸವಾರರು ಹಿಡಿಶಾಪ ಹಾಕುತ್ತಿದ್ದಾರೆ. ಮಾರ್ಚ್ ತಿಂಗಳಿನಲ್ಲಿ ಆಲೂರು ಸಕಲೇಶಪುರ ಶಾಸಕರಾದ ಸಿಮೆಂಟ್ ಮಂಜುನಾಥ್ರವರು ಈ ರಸ್ತೆಗೆ ಗುದ್ದಲಿ ಪೂಜೆ ಮಾಡಿದ್ದು 3 ತಿಂಗಳು ಕಳೆದರೂ ಕಾಮಗಾರಿ ಮಂದಗತಿಯಲ್ಲಿ ಸಾಗುತ್ತಿರುವುದು ಸಾರ್ವಜನಿಕರಲ್ಲಿ ಬೇಸರ ಮೂಡಿಸಿದೆ. ಇನ್ನೇನು ಮಳೆಗಾಲ ಪ್ರಾರಂಭವಾಗುತ್ತಿದ್ದು ಮತ್ತು ಶಾಲೆಗಳು ಶುರುವಾಗಿರುವುದರಿಂದ ಮಕ್ಕಳು ಸೈಕಲ್ಗಳಲ್ಲಿ ಶಾಲೆಗೆ ಪ್ರಯಾಣ ಮಾಡುವುದಕ್ಕೂ ತೊಂದರೆಯಾಗಿದೆ. ಶಾಸಕರು, ಸಂಬಂಧಪಟ್ಟ ಇಲಾಖೆಯವರು, ಅಧಿಕಾರಿಗಳು ಇದರ ಬಗ್ಗೆ ಗಮನಹರಿಸಿ ಆದಷ್ಟು ಬೇಗ ಕಾಮಗಾರಿಯನ್ನು ಸರಿಯಾದ ರೀತಿಯಲ್ಲಿ ಮಾಡುವಲ್ಲಿ ಸಹಕಾರ ನೀಡಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದರು. ವರದಿ ಕಿರಣ್ ಕುಮಾರ್, ಕಿರಹಳ್ಳಿ, ಆಲೂರು. ಇಷ್ಟ ಬಂದಂಗೆ ಕೆಲಸ ಮಾಡ್ತಾರೆ, ಕಷ್ಟ ಆದಂಗೆ ಹೋಯ್ತಾರೆ. ಇಟ್ಕೆ ಎಲ್ಲ ಹಂಗಂಗೆ ಇಟ್ಟು ಹೋಗ್ಯಾರೆ. ಬೆಳಗ್ಗೆಯಿಂದ ಈ ರೋಡಲ್ಲಿ 8ನೇ ಆಕ್ಸಿಡೆಂಟ್ ಆಗಿರೋದು, ಬೈಕ್ಗಳು ಬಿದ್ದಿರೋದು. ಈ ಡಿವೈಡರ್ ನೋಡಿ, ಆ ಮಣ್ಣು ಹಾಕ್ಯಾರೆ, ಅಲ್ಲಿ ನೋಡಿಲಿ ಆ ಮಣ್ಣು ಮೇಲೆ ಗಾಡಿ ಹತ್ತಡಿಗೆ ಸ್ಲಿಪ್ ಆಗಿ ಬೀಳ್ತವೆ. ಇಲ್ಲಿ ಯಾರು ಒಂದು ಕ್ರಮ ತಾಳಲ್ಲ, ಬರೀ ಇದೆ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಆಕ್ಸಿಡೆಂಟ್ಗಳೇ. ಅಲ್ಲಿ ನೋಡಿ ಮಣ್ಣು ಹಾಕಿದ್ದಾರೆ, ಆ ಮಣ್ಣಿಂದ ಎಷ್ಟು ಎಡವಟ್ ಆಗಿದೆ. ಈಗ ನೋಡಿ, ಈಗ ಒಂದು ಬೈಕ್ ಆಕ್ಸಿಡೆಂಟ್ ಆಗಿದೆ ಮಳೆಗೆ. ಈ ತರ ದಿನನಿತ್ಯ ಆಕ್ಸಿಡೆಂಟ್ ಆಯ್ತವೆ, ಯಾರು ಮುಂಜಾಗ್ರತೆ ತಾಳೋದಿಲ್ಲ. ಬರೀ ಮಣ್ಣು ಸುರಿಯೋದು, ರಸ್ತೆ ಮಾಡೋದೇ, ರಸ್ತೆಯಿಂದಲೇ ಬಹಳ ಎಫೆಕ್ಟ್ ಆಯ್ತಾ ಇರೋದು. ಇಲ್ಲಿ ನೋಡಿ ಅರ್ಧಂಬರ್ಧ ಮಾಡ್ತಾರೆ, ಅರ್ಧ ಬಿಡ್ತಾರೆ. ಅಲ್ಲಿ ರೋಡಿಗೆ ಪರ್ಮಿಷನ್ ಇಲ್ಲ, ಎಲ್ಲಿ ಹೋಗೋದು ಮಾಡೋದು ಅನ್ನೋದಕ್ಕೆ. ಯಾರು ಕಾಂಟ್ರಾಕ್ಟರ್ ಏನಾರು ಗೊತ್ತಾ? ಅವರು ಕಾಂಟ್ರಾಕ್ಟ್ ಯಾರು ಅಂತ ಗೊತ್ತಿಲ್ಲ ಸರ್. ಇಲ್ಲಿ ಇರ್ತಾರೆ ಯಾವಾಗ್ಲೂ, ಬರೀ ಇದೆ ನೋಡಿ, ಅಲ್ಲೇ ಹೊಡೆದೋದು, ಅಲ್ಲಿ ಮನೆ ಗೊತ್ತು. ಈಗ ಬೆಳಗ್ಗೆಯಿಂದ 8 ಆಕ್ಸಿಡೆಂಟ್ ಆಗಿವೆ ಇಲ್ಲಿ. ಎಷ್ಟು ದಿನ ಆಯ್ತು ಇದು ಮಾಡಕ್ ಸ್ಟಾರ್ಟ್ ಮಾಡಿರೋಣ? ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಕಿರಣ್ ಅಂತ, ಚಂದನ ಸುದ್ದಿ ವರದಿಗಾರರು ಮಾತಾಡೋದು. ಸರ್, ಈಗ ಅವೈಜ್ಞಾನಿಕ ಕಾಮಗಾರಿ ನಡೀತಿದೆ ಅಂತ. ಸಿಮೆಂಟ್ ಇಟ್ಟಿಗೆಯನ್ನು ಇಟ್ಟಿರೋದು ಅವೈಜ್ಞಾನಿಕ. ಸಿಮೆಂಟ್ ಇಟ್ಟಿಗೆ ಅಲ್ಲ ನಾವ್ ಇಟ್ಟಿರೋದು, ಅದು ಕರ್ವ್ ಸ್ಟೋನ್. ಅದು ಹೌದಾ? ಅದೇ ಟಾರ್ ಮೇಲೆ ಅಂಟುತ್ತ ಸರ್ ಅದು? ಕೂರುತ್ತೆ. ಅದು ಏನಂದ್ರೆ ನಿಮ್ಗೆ ಟಾರ್ ಎಳಿತೀವಲ್ಲ, ಒಂದ್ ಸೈಡಿಗೆ ಅದೇ ಗ್ರಿಪ್. ಅದು ಹೌದು, ಅದೇ ಅದು ಗುದ್ಲಿ ಪೂಜೆ ಆಗಿ 90 ದಿನ ಆಯ್ತು. ಮರ ಎಲ್ಲ ತೆಗಿಯೋದ್ ಲೇಟ್ ಆಯ್ತಲ್ಲ, ನೋಡಿದ್ರಲ್ಲ, ಮರದ್ದು ಪರ್ಮಿಷನ್ ಬರ್ಬೇಕು, ಅದ್ರಿಂದ ಲೇಟ್ ಆಗಿರೋದು. ಆಮೇಲೆ 18 ದಾರಿ ಕೊಟ್ಟಿದ್ದಾರೆ ಡಿವೈಡ್ರು. ಈಗ ಬಂದು ನಿಮ್ಗೆ ಏನು ರಸ್ತೆಗಳು ಇದಾವೆ, ಅಡ್ಡ ಕ್ರಾಸ್ ರೋಡ್ ಕೊಡ್ಲೇಬೇಕಲ್ಲ. 18 ಕಡೆ ಕೊಡ್ಬೋದು ಅದನ್ನ ಅಲ್ಲಿಂದ. ಏನ್ ಮಾಡ್ತೀರಾ? ಮೊನ್ನೆ ನಿಮ್ಮ ಇವರು ಯಾರು ಆದಿಲ್ ಅವ್ರು ಫೋನ್ ಮಾಡಿದ್ರು, ಅಲ್ಲಿ ಒಂದ್ ಕಡೆ ಡಿವೈಡರ್ ಬಿಡ್ತಾ ಇಲ್ಲ ಅಂತಲ್ಲ ನೀವು ಅಂತ ಹೇಳಿ. ನಿಮ್ಮ ಅಧ್ಯಕ್ಷರು ನಾವ್ ಈಗ NH ಅವ್ರು ಮಾಡ್ಕೊ ಹೋಯ್ತಾರ ಉದ್ದಕ್ಕೆ, ಅವರು ಡಿವೈಡರ್ ಬಿಡ್ಲಿಲ್ಲ ಅಂದ್ರೆ ಸುಮ್ಮನೆ ಆಗ್ತಾರ, ಇಲ್ಲಿ ಗಲಾಟೆಗೆ ಬರ್ತಾರೆ. ಏನ್ ಮಾಡ್ತೀರಿ? ಅದೇ 18 ಕಡೆ ಬಿಟ್ಟಿದ್ದಾರೆ, 1 ಕಿಲೋಮೀಟರ್. ಈಗ ನಮಗೆ ಅಷ್ಟೊಂದು ಬಿಡ್ಬೇಕು ಅನ್ನೋ ಉದ್ದೇಶನೂ ನಮ್ಗಿಲ್ಲ. ಎಲ್ಲ ಫೋನು ಗಲಾಟೆ ಇದೆ. ಆದ್ರೆ ಈಗ ಕಟ್ಟಿರೋದನ್ನೆಲ್ಲಾನು ಕಿತ್ತಾಕಿದ್ರೆ ಏನ್ ಮಾಡ್ತೀರಾ ನೀವಾದ್ರೆ ಹೇಳಿ ನನಗೆ. ಅಂದ್ರೆ ಸಾರ್ವಜನಿಕರು ಕಿತ್ತಾಕ್ತಿದ್ದಾರೆ ಅಂತನಾ? ಆ ಶಾಂಭವಿ ಮುಂದೆ ಎಲ್ಲ ಕಿತ್ತಾಕಿರೋದು. ಅದು ಶಾಂಭವಿ ಮುಂದೆ ಅದರಿಂದ
ಒಂದು ಇನ್ನೊಂದು ಪಕ್ಕ ರೋಡ್ ಹೋಗಿದೆಯಲ್ಲ, ಅಲ್ಲಿ ಒಂದೇ ಒಂದ್ ಗ್ಯಾಪ್ ಬಿಟ್ಟಿದ್ವಿ ಮೂರಕ್ಕೂ ಸೇರಿ ಹೋಗ್ಲಿ ಅಂತ ಹೇಳಿ. ಅದನ್ನ 2 ಮಾಡಿಟ್ಟಿದ್ದಾರೆ. ಈ ತರ ಎಲ್ಲ ತೊಂದ್ರೆ ಕೊಟ್ರೆ ನಾನು ಯಾವ ತರ ನಾನು ಪೂರ್ತಿ ಅದನ್ನೇ ಎಲ್ಲಿ ಅಂತ ಹೇಳಿ ಕಟ್ಟೋದು ತೆಗ್ದು ಕಿತ್ತಾಕೋದು 3 ಸರಿ ಕಟ್ಸಿದೀನಿ ಆ ಜಾಗದಲ್ಲಿ. ಸರಿ, ಎಷ್ಟ್ ದಿನಕ್ಕೆ ಮುಗಿಬೋದು ಸರ್ ಇನ್ನ? ಈಗ ಈಗ ಏನ್ ಡಿವೈಡರ್ ಮಾಡಿದ್ವಿ ಅಲ್ಲಿವರೆಗೆ ಟಾರ್ ಎಳಿಬೇಕು. ಟಾರ್ ಎಳಿತೀವಿ ಈಗ. ಅದು ಮರ ದೊಡ್ಡದು ಮರ ಕಿತ್ತಿದೀವಲ್ಲ, ಬೇರು ತುಂಬಾ ಅಗಲ ಇದಾವೆ, ಅದಕ್ಕೆ ಟ್ರಾಫಿಕ್ ಬಿಟ್ಟಿದೀವಿ. ಅದು ನ್ಯಾಚುರಲ್ ಆಗಿ ಸೆಟ್ಲ್ಮೆಂಟ್ ಆಗ್ಬೇಕು. ನಾವ್ ಏನೇ ರೋಲರ್ ಅಲ್ಲಿ ಕಾಂಪ್ಯಾಕ್ಟ್ ಮಾಡಿದ್ರುನು ನಿಮ್ಗೆ ಗಾಡಿ ಓಡಾಡಿದಾಗ ಕಾಂಪ್ಯಾಕ್ಷನ್ ಏನ್ ಸಿಗುತ್ತಲ್ಲ ಅದ್ರದ್ದು ಪ್ರತಿ ಜಾಗಕ್ಕೂ ಸಿಗುತ್ತೆ. ಬಟ್ ರೋಲರ್ ಇಷ್ಟ ಅಗಲ ಇರುತ್ತೆ, 2.5 ಮೀಟರ್. ಒಂದು ಲೆಕ್ಕದಲ್ಲಿ ಡೆನ್ಸಿಟಿ ಅಚೀವ್ ಆಗಿರುತ್ತೆ. ಬಟ್ ಹಿಂಗ್ ಕೂತಾಗ ಕೆಳಗಡೆ ಬೇರು ಎಲ್ಲಿವರೆಗೂ ಕಿತ್ತಿರ್ತೀವಿ ಅಲ್ಲಿವರೆಗೂ ಗಟ್ಟಿ ಆಗ್ತಾ ಬರುತ್ತೆ ಜಾಗ. ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಶಾಲೆಗಳೆಲ್ಲ ಸ್ಟಾರ್ಟ್ ಆಗಿದೆಯಲ್ಲ, ಸುಮ್ನೆ ಮಕ್ಳುಗಳಿಗೆಲ್ಲ ತಿರ್ಗಕ್ಕೆ ಹಿಂಸೆ. ಒಂದೇ ದಿನ 8 ಆಕ್ಸಿಡೆಂಟ್ ಆಗಿದೆ ನನ್ನ ಎದುರುಗಡೆನೆ. ಡಾಂಬರ್ ಯುದ್ಧ ಇಲ್ಲ ಆಗಿ 92 ರೂಪಾಯಿ ಆಗಿದೆ ಕೆಜಿ. ನಮ್ಗಿರೋದು 46 ರೂಪಾಯಿ ಇಲ್ಲಿ. ಆಮೇಲೆ ಈಗ ದುಡ್ಡು ಕೊಟ್ರು ಡಾಂಬರ್ ಸಿಗ್ತಾ ಇಲ್ಲ ಅಂತೆ. ಇದು ಮೇನ್ ರೀಸನ್. ಈಗ ಆಸ್ಫಾಲ್ಟ್ ಬರೋಕೆ ನಿಮಗೆ ಆರ್ಡರ್ ಕೊಟ್ರು 10-15 ದಿನ ಆಗ್ತಾ ಇದೆ. ಅಂದ್ರೆ ಇವಾಗ ಅಂದಾಜಿಂದ ಲೇಟ್ ಆಗುತ್ತಾ? ಇನ್ನ 2-3 ತಿಂಗಳ ಅಥವಾ ಎಷ್ಟ್ ದಿನ ಆಗ್ಬೋದು? ಇಲ್ಲ, ಈಗ ಇನ್ನೊಂದು 3-4 ದಿನದಲ್ಲಿ ಡಾಂಬರ್ ಬರ್ಬೋದು. ನಮಗೆ ಅಮೌಂಟ್ ಎಲ್ಲ ಪೇ ಮಾಡಿದೀವಿ, ಸ್ಟಾಕ್ ಸಿಕ್ಕಿಲ್ಲ. ಡಾಂಬರ್ ಬಂದ್ರೆ ಈಗ ಏನು ಮೀಡಿಯಂ ಮಾಡಿದೀವಿ, ಅಲ್ಲಿವರೆಗೂ ಆಸ್ಫಾಲ್ಟ್ ಮಾಡಿ ಮುಗಿಸ್ತೀವಿ. ಏನು 1 ಲೋಡ 2 ಲೋಡ ಸಿಗ್ಬೋದು ಕಷ್ಟದಲ್ಲಿ ಅದನ್ನು. ಸರಿ ಸರಿ ಸರ್, ಅದಕ್ಕೆ ಫೋನ್ ಮಾಡಿದೆ. ಏನದು 18 ಕಡೆ ಬಿಟ್ಟಿದ್ರಲ್ಲ, ಅದು ಡಿವೈಡರ್ ಹಾಕಿದ್ರು ಅವಶ್ಯಕತೆನೇ ಇಲ್ವಾ ಅನ್ಸುತ್ತೆ ಒಂದ್ಸಲಿ ಯೋಚನೆ ಮಾಡಿದ್ರೆ. ಈಗ ಫಸ್ಟ್ ಈಗ ಮಾಡಿರೋದು, ನೆಕ್ಸ್ಟ್ ಆಕ್ಸಿಡೆಂಟ್ ಆದಾಗ ಮುಚ್ಚಿ ಅಂದಾಗ ಮುಚ್ಕೊಡೋದು. ಇನ್ನೇನ್ ಮಾಡಕ್ಕಾಗತ್ತೆ? ಈಗ ಓಪನ್ ಈಗ ಮಾಡುವಾಗ ಬಿಡ್ಲಿಲ್ಲ ಅಂದ್ರೆ ಅವ್ರಿಗೂ ಬೇಜಾರಾಗತ್ತೆ. ಈಗ ನೀವು ಅಲ್ಲಿಯವ್ರೆ ಅನ್ಸುತ್ತೆ. ಇಲ್ಲ, ನಮ್ದು 2 ಕಿಲೋಮೀಟರ್ ಆಗುತ್ತೆ ನಮ್ದು ಕಿರಳ್ಳಿ ಅಂತ. ಅದೇ ಅಲ್ಲಿ ನಮ್ಮ ಸುಮಾರು ಒಂದ್ 7-8 ಆಕ್ಸಿಡೆಂಟ್ ಆಗಿದೆ, ಎಲ್ಲ ಗೊತ್ತಿರೋದೇ ಸಮಸ್ಯೆ. ಆಸ್ಫಾಲ್ಟ್ ಮಾಡ್ತೀವಿ, ಆಸ್ಫಾಲ್ಟ್ ಮಾಡಕ್ಕೆ ಅಂತಲೇ ನಾವು ಇದ್ ಮಾಡ್ತಾ ಇರೋದು. ಏನ್ ಮಾಡ್ತೀರಾ? ಸಮಸ್ಯೆ ಹೆಂಗಿದೆಯಲ್ಲ, ಬಿಟ್ಮೇಲೆ ಸಿಗ್ತಾ ಇಲ್ಲ. ಅದ್ರದಿಂದಲೇ ಅರ್ಧ ಸಮಸ್ಯೆ ಆಗಿರೋದು. ಇಲ್ಲ ಅಂದ್ರೆ ಆಸ್ಫಾಲ್ಟ್ ಮಾಡೇ 1 ವಾರ ಆಗದೆ ಈಗ ಹೆಚ್ಚು ಕಡಿಮೆ. ದನ ಸುದ್ದಿ